ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ತಿರುಗಾಡ್ತಾರೆ. 10 ಕಾರ್ಯಕ್ರಮಗಳಲ್ಲಿ ನಿತ್ಯ ಪಾಲ್ಗೊಳ್ತಾರೆ. ಆದ್ರೀಗ ಸಿಎಂ ಕಾಲು ಜಾರಿ ಸ್ನಾನದ ಮನೆಯಲ್ಲೇ ಬಿದ್ದಿದ್ದು 2 ದಿನ ವಿಶ್ರಾಂತಿಗೆ ಜಾರಿದ್ದಾರೆ. ಎರಡು ದಿನ ವಿಶ್ರಾಂತಿ, ಪ್ರವಾಸವಿಲ್ಲ, ಯಾವ ಕಾರ್ಯಕ್ರಮಗಳಿಗೂ ಹೋಗ್ತಿಲ್ಲ. ಸಿಎಂ ಸಿದ್ದರಾಮಯ್ಯ 2 ದಿನ ಮನೆಯಲ್ಲೇ ಇರಲಿದ್ದಾರೆ. ಯಾಕಂದ್ರೆ ಸ್ನಾನದ ಮನೆಯಲ್ಲಿ ಬಿದ್ದು ಸಿಎಂ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಸ್ನಾನದ ಮನೆಯಲ್ಲಿ ಜಾರಿ ಬಿದ್ದ ಸಿಎಂ ಸಿದ್ದರಾಮಯ್ಯ. ವೈದ್ಯರಿಂದ ಚಿಕಿತ್ಸೆ, 2 ದಿನ ವಿಶ್ರಾಂತಿ. ಎಸ್, ಇವತ್ತು ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ ಸ್ನಾನದ ಮನೆಯಲ್ಲಿ ಜಾರಿ ಬಿದ್ದಿದ್ರು. ಇದರಿಂದಾಗಿ ಎಡಕಾಲಲ್ಲಿ ಮಂಡಿ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಸಿಎಂರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ತಪಾಸಣೆ ನಡೆಸಲಾಗಿದೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಚಿಕಿತ್ಸೆ ಪಡೆದ ಸಿಎಂ ಸಿದ್ದರಾಮಯ್ಯ ನಂತರ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಹೊರಬಂದಾಗ ಕಾರಲ್ಲಿ ಕೂರಲು ಪರದಾಡಿದ ಸಿಎಂ ಕಾಲಿಗೆ ಬ್ಯಾಂಡೇಜ್ ರೋಲ್ ಹಾಕಲಾಗಿತ್ತು. ಅಲ್ಲೇ ಇದ್ದ ಆಪ್ತರು ಸಿಎಂಗೆ ಸಹಾಯ ಮಾಡಿದ್ರು. ಅಂದ್ಹಾಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ಮಂಡಿ ನೋವಿನ ಕಾರಣ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಈ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಎಂಸಿ ಸುಧಾಕರ್, ಸ್ನಾನದ ಗೃಹದಲ್ಲಿ ಜಾರಿ ಬಿದ್ದಿದ್ರಿಂದ ಮಂಡಿಗೆ ಪೆಟ್ಟಾಗಿದೆ ಎಂದ್ರು. ಸ್ನಾನದ ಗೃಹದಲ್ಲಿ ಕಾಲು ಜಾರಿ ಅವರಿಗೆ ಮೊಣಕಾಲಿಗೆ ಭಾಳ ಬಲವಾಗಿ ಪೆಟ್ಟಾಗಿತ್ತು. ಆ ಕಾರಣದಿಂದ ಅವರು ಪೆಟ್ಟು ಭಾಳ ಆಗಿ ಭಾಳ ನೋವಿದ್ದರಿಂದ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸುವಂಥದ್ದಕ್ಕೆ ತುರ್ತಾಗಿ ಹೋದರು. ವಿಷಯ ಏನಂದ್ರೆ, ಈ ಹಿಂದೆ ಸಿಎಂ ಅವರಿಗೆ ಲೆಗ್ಮೆಂಟ್ ಶಸ್ತ್ರಚಿಕಿತ್ಸೆ ನಡೆದ ಜಾಗದ ಮೇಲೆ ಒತ್ತಡ ಬಿದ್ದಿರೋದ್ರಿಂದ ನೋವು ಕಾಣಿಸಿಕೊಂಡಿದ್ಯಂತೆ. ಎಕ್ಸ್ರೇ ಮಾಡಿರೋ ವೈದ್ಯರು ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ, 2 ದಿನ ವಿಶ್ರಾಂತಿ ಮಾಡುವಂತೆ ಸೂಚಿಸಿದ್ದಾರೆ. ಸಿದ್ದರಾಮಯ್ಯರ ಎಡಗಾಲಿನ ಎಕ್ಸ್ರೇಯನ್ನ ವೈದ್ಯರು ಮಾಡಿದ್ರು. ಆದ್ರೆ ಎಕ್ಸ್ರೇ ರಿಪೋರ್ಟ್ನಲ್ಲಿ ಎಲ್ಲ ನಾರ್ಮಲ್ ಎಂದು ಬಂದಿದೆ. ಮಾತ್ರೆ ನೀಡಿ ರೆಸ್ಟ್ ಮಾಡುವಂತೆ ವೈದ್ಯರು ಸಿಎಂಗೆ ಸಲಹೆ ನೀಡಿದ್ದಾರೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿದ್ದ ಸಿಎಂ ಚಿಕಿತ್ಸೆ ಪಡೆದ್ರು. ಕೆಲ ಕಾಲ ಆಸ್ಪತ್ರೆಯ ಲಾಂಜ್ನಲ್ಲಿ ವಿಶ್ರಾಂತಿ ಪಡೆದ್ರು. ಅವರ ಆರೋಗ್ಯ ವಿಚಾರಿಸೋಕೆ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಕೆಲವರು ಆಗಮಿಸಿದ್ರು. ಅದೇನೇ ಹೇಳಿ, ಈ ಹಿಂದೆ ಸಿಎಂ ಅವರು ಮಂಡಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ರು. ಆದ್ರೆ ಅದರ ಮೇಲೆ ಒತ್ತಡ ಹೆಚ್ಚಾಗಿ ನೋವು ವಿಪರೀತ ಹೆಚ್ಚಾಗಿದ್ರಿಂದ ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರು. ಸದ್ಯ 2 ದಿನ ಸಿಎಂ ಅವರು ವಿಶ್ರಾಂತಿ ಪಡೆಯಲಿದ್ದಾರೆ. ಈರಣ್ಣ ಬಸವ, TV9 ಬೆಂಗಳೂರು.